ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ನಾನು ನೀಲಾ. ನಿಮಗೆ ಇವತ್ತು ಮೈಕ್ರೋಗ್ರೀನ್ಸ್ನ ಮನೇಲಿ ಈಸಿಯಾಗಿ ಅದು ಮಣ್ಣಿಲ್ಲದೆ ಹೇಗೆ ಬೆಳೆಸ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಮೈಕ್ರೋಗ್ರೀನ್ಸ್ ಮಾಡ್ತಿರೋದು ಮೆಂತ್ಯ ಮತ್ತು ಸಾಸಿವೆ ಕಾಳಿಂದ. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಮೈಕ್ರೋಗ್ರೀನ್ಸ್ನ ಬೆಳೆಸೋದಕ್ಕೆ ಅಂತ ನಾನಿಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ ಅಲ್ವಾ, ಇದನ್ನು ಒಂದಿನ ಪೂರ ನೆನೆಸಿಟ್ಟಿದ್ದೀನಿ. ಇದು ಮಾರನೇ ದಿನ, ಇದು ಸೆಕೆಂಡ್ ಡೇ, ಅಂದರೆ ನೆನೆಸಿಟ್ಟು ಒಂದಿನ ಆಗಿದೆ. ಈಗ ಇದು ಎರಡನೇ ದಿನ. ನಾನು ಏನು ಮೆಂತ್ಯನ ನೆನೆಸಿಟ್ಟಿದ್ದೀನಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಮೆಂತ್ಯ ಕ್ಲೀನ್ ಮಾಡಿಲ್ಲ ಅಂದರೆ ಅದು ಸ್ವಲ್ಪ ಬೂಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಮೆಂತ್ಯನ ಚೆನ್ನಾಗಿ ಕ್ಲೀನ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ 2-3 ಸಾರಿ ನೀರು ಹಾಕಿ ಚೆನ್ನಾಗಿ ಮೆಂತ್ಯನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೆಂತ್ಯ ಕ್ಲೀನ್ ಮಾಡಿದ ನೀರನ್ನ ನಾವು ಚೆಲ್ಲೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಗಿಡಗಳಿಗೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ಈಗ ಮೆಂತ್ಯ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಲ್ವಾ, ಇದನ್ನು ನಾನು ಒಂದು ಪ್ಲಾಸ್ಟಿಕ್ ಕಂಟೈನರ್ ತೊಗೊಂಡಿದ್ದೀನಿ. ಕಂಟೈನರಲ್ಲಿ ಒಂದು ಬಟ್ಟೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಕಾಟನ್ ಕ್ಲಾತ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಈ ರೀತಿ ಕಾಟನ್ ಬಟ್ಟೆನ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಟಿಶ್ಯೂ ಪೇಪರ್ನ ಕೂಡ ಯೂಸ್ ಮಾಡ್ಬೋದು. ಇವೆರಡನ್ನೂ ಸಹ ನಾವು ಯೂಸ್ ಮಾಡಿ ಮೈಕ್ರೋಗ್ರೀನ್ಸ್ನ ಬೆಳೆಸ್ಕೊಬೋದು. ನೋಡಿ, ಈಗ ನಾನು ನೆನೆಸಿಟ್ಟು ತೊಳೆದಿರುವಂಥ ಮೆಂತ್ಯನ ಇದರಲ್ಲಿ ಹಾಕಿ ಕಟ್ತಾ ಇದ್ದೀನಿ. ಹೀಗೆ ನಾವು ಕಟ್ಟಿ ಇಟ್ಕೊಬೇಕು. ಈಗ ಈ ರೀತಿ ಇಡೋದ್ರಿಂದ ನಮಗೆ ಮೆಂತ್ಯ ಬೇಗನೆ ಮೊಳಕೆಗಳು ಬರುತ್ತೆ. ಈಗ ಇದ್ರ ಮೇಲೆ ಸ್ವಲ್ಪ ಮಾತ್ರನೇ ನೀರನ್ನು ಚಿಮ್ಕಿಸ್ತಾ ಇದ್ದೀನಿ. ನೋಡಿ, ತುಂಬಾ ಕಡಿಮೆ ನೀರನ್ನು ಚಿಮ್ಕಿಸ್ತಾ ಇದ್ದೀನಿ. ಈ ರೀತಿ ತೇವೆ ಇರೋ ಥರ ನೋಡ್ಕೊಬೇಕು. ಈ ರೀತಿ ತೇವ ಇದ್ದರೆ ಬೇಗ ನಮಗೆ ಮೆಂತ್ಯ ಜರ್ಮಿನೇಟ್ ಆಗುತ್ತೆ. ಈಗ ಇದನ್ನು ನಾನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇದೇ ರೀತಿ ನಾನು ಸಾಸಿವೆ ಕೂಡ ತೊಗೋತಾ ಇದ್ದೀನಿ. ಬಟ್ ಸಾಸಿವೆನ ನಾನು ಮುಂಚೆನೇ ನೆನೆಸಿಟ್ಟಿರಲಿಲ್ಲ, ಯಾಕಂದರೆ ಸಾಸಿವೆ ಬೇಗನೆ ಜರ್ಮಿನೇಟ್ ಆಗುತ್ತೆ. ಅದರಿಂದ ಈಗ ನಾನು ಸಾಸಿವೆನ ಸ್ವಲ್ಪ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಮೆಂತ್ಯನ ನಾವು ಹೇಗೆ ಕ್ಲೀನ್ ಮಾಡ್ಕೊಂಡ್ವಿ ಅಲ್ಲ, ಅದೇ ರೀತಿ ಸಾಸಿವೆನೂ ಕೂಡ ಚೆನ್ನಾಗಿ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಈ ನೀರು ಸಹ ಅಷ್ಟೇ ನಾವು ಗಿಡಗಳಿಗೆ ಹಾಕ್ಕೊಬೋದು. ನಾವು ಯಾವುದೇ ನೀರಾಗಲಿ, ನಾವು ಅಕ್ಕಿ ತೊಳೆದಿರೋ ನೀರು ಇಲ್ಲ ತರಕಾರಿ ತೊಳೆದಿರೋ ನೀರನ್ನೆಲ್ಲ ಬಿಸಾಡದೆ ನಮ್ಮ ಗಿಡಗಳಿಗೆ ಹಾಕ್ಕೊಂಡ್ರೆ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಈಗ ಸಾಸಿವೆ ಕೂಡ ನಾನು ನೀರು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಬಟ್ಟೆನ ಹಾಕಿ ಅದರಲ್ಲಿ ನಾನು ನೆನೆಸಿಡ್ತಾ ಇದ್ದೀನಿ. ನೆನೆಸಿಡೋದು ಅಂದರೆ ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಂಡು ನಾನು ಕಟ್ಟಿ ಇಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಮಗೆ ಏನು ಸಾಸಿವೆ ಕಾಳು ಹಾಕಿದ್ದೀವಿ ಅದು ಜರ್ಮಿನೇಟ್ ಬೇಗ ಆಗುತ್ತೆ. ಇದು ಡೇ 2 ಅಂತ ಅಂದ್ಕೊಳ್ಳೋಣ. ಅಂದರೆ ನಾನು ಮೆಂತ್ಯನ ನೆನೆಸಿಟ್ಟು 2ನೇ ದಿನ ಇದು. ಸೊ ಈಗ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು 2ನೇ ದಿನ ಅಂತ ಅಂದ್ಕೊಂಡ್ರೆ ಮುಂದಿನ ದಿನಗಳಲ್ಲೂ ಕೂಡ ಹೇಗಿದೆ ನಾವು ಈ ರೀತಿ ಮಾಡ್ಕೊಂಡಿರುವಂಥ ಸಾಸಿವೆ ಮತ್ತು ಮೆಂತ್ಯ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ನಾನು ಮೆಂತ್ಯ ಮತ್ತು ಸಾಸಿವೆ ಎರಡನ್ನೂ ಬಟ್ಟೆಯಲ್ಲಿ ಕಟ್ಟಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಇದು ನೆಕ್ಸ್ಟ್ ಡೇ, ಅಂದರೆ ಇದು 3ನೇ ದಿನ. ಈಗ ನಾನು ನಿಮಗೆ ಬಿಚ್ಚಿ ತೋರಿಸ್ತೀನಿ ಇದು ಎಷ್ಟು ಜರ್ಮಿನೇಟ್ ಆಗಿದೆ ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ತೀನಿ. ನೋಡಿ, ಮೆಂತ್ಯ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ವಾ. ನೋಡಿ, ತುಂಬಾ ಚೆನ್ನಾಗಿ ಮೆಂತ್ಯ ಮೊಳಕೆ ಬಂದಿದೆ. ಈಗ ಅದೇ ರೀತಿ ನಾನು ಸಾಸಿವೆ ಕೂಡ ತೋರಿಸ್ತೀನಿ. ಸಾಸಿವೆ ಕೂಡ ಅಲ್ಲಲ್ಲಿ ಒಂದೊಂದು ಮೊಳಕೆ ಬಂದಿದೆ. ನೋಡಿ, ತೋರಿಸ್ತೀನಿ ನಿಮಗೀಗ. ನೋಡ್ತಿದ್ದೀರಿ ಅಲ್ಲ, ಸಾಸಿವೆ ಕೂಡ ಅಲ್ಲಲ್ಲಿ ಒಂದೊಂದು ಮೊಳಕೆ ಬಂದಿದೆ, ಇನ್ನೂ ಪೂರ ಮೊಳಕೆ ಬಂದಿಲ್ಲ. ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಮತ್ತೆ ಕಟ್ಟಿಟ್ಬಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಚಿಮುಕಿಸಿ ಹಾಗೇ ಡಬ್ಬದಲ್ಲಿ ಎತ್ತಿಡ್ತೀನಿ. ನೋಡಿ, ಹೀಗೆ ಕಟ್ಟಿ ನಾನು ನೀರನ್ನು ಚಿಮ್ಕಿಸ್ತಾ ಇದ್ದೀನಿ. ಈ ಮೆಂತ್ಯ ಕಾಳು ಸ್ವಲ್ಪ ನಮಗೆ ಚೆನ್ನಾಗಿ ಜರ್ಮಿನೇಟ್ ಆಗಿದೆ ಅಲ್ವಾ. ಸೊ ಮೆಂತ್ಯ ಕಾಳನ್ನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಒಂದು ಬಟ್ಲಲ್ಲಿ ಈ ಮೆಂತ್ಯ ಕಾಳನ್ನೆಲ್ಲ ತಕ್ಕೊಂಡು ನಾನು ನೀಟಾಗಿ ಮತ್ತೆ ಇದನ್ನೆಲ್ಲ ಕ್ಲೀನಾಗಿ ತೊಳಿತಾ ಇದ್ದೀನಿ. ನೋಡಿ, ಹೀಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದಿದ್ದೀನಿ. ನೋಡಿದ್ರಿ ಅಲ್ಲ. ಈಗ ಇದನ್ನು ಸಹ ಮತ್ತೆ ನಾನು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಇಡ್ತೀನಿ. ನೋಡಿ, ಹೀಗೆ ಮಾಡೋದ್ರಿಂದ ನಮಗೆ ಬೇಗನೆ ಮೊಳಕೆಗಳು ಬರುತ್ತೆ. ಈ ಬಟ್ಟೆ ಪ್ಲೇಸಲ್ಲಿ ನೀವು ಟಿಶ್ಯೂ ಪೇಪರ್ನ ಕೂಡ ಯೂಸ್ ಮಾಡ್ಕೋಬೋದು. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಅಲ್ವಾ, ಹಾಗೆಯೇ ಟಿಶ್ಯೂ ಪೇಪರ್ನ ಕೂಡ ನೀವು ಯೂಸ್ ಮಾಡ್ಬೋದು. ಈಗ ಇದನ್ನು ನಾನು ಮೊದಲು ಹೇಗಿತ್ತು ಅಲ್ವಾ ಅದೇ ರೀತಿಯೇ ಕಟ್ಟಿ ಎತ್ತಿಡ್ತೀನಿ. ನೋಡಿ, ಈಗ ಎರಡನ್ನೂ ಸಹ ನಾನು ಮತ್ತೆ ಇದೇ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ.
ಆಮೇಲೆ ನಾವು ಹೀಗೆ ಎತ್ತಿಡುವಾಗ ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಳ್ಳೋದನ್ನು ಮರಿಬಾರ್ದು. ಯಾಕಂದರೆ ಈ ರೀತಿ ನಾವು ಸ್ವಲ್ಪ ತೇವಾಂಶ ಮೇಂಟೈನ್ ಮಾಡೋದ್ರಿಂದ ಮೊಳಕೆ ಅನ್ನೋದು ಬೇಗ ಬರುತ್ತೆ. ಈಗ ನೆಕ್ಸ್ಟ್ ಡೇ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಜರ್ಮಿನೇಟ್ ಆಗಿದೆ ಅಂತ. ಸಾಸಿವೆ ಕೂಡ ತುಂಬಾ ಚೆನ್ನಾಗಿ ಮೊಳಕೆಗಳು ಬರ್ತಾ ಇದೆ. ಈಗ ನಾನು ನಿಮಗೆ ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿದ್ರಿ ಅಲ್ಲ, ಸಾಸಿವೆ ಕೂಡ ನಮಗೆ ಮೊಳಕೆ ಅನ್ನೋದು ಬರ್ತಾ ಇದೆ. ಮೆಂತ್ಯ ಅಂತೂ ತುಂಬ ಚೆನ್ನಾಗಿ ಮೊಳಕೆ ಬಂದು ಬಟ್ಟೆಯಿಂದ ಕೂಡ ಮೊಳಕೆಗಳು ಈಚೆ ಬರ್ತಿದೆ. ಸೊ ಈ ಸ್ಟೇಜ್ಗಿಂತ ಒಂದು ದಿನ ಹಿಂದೆಯೇ ನಾವು ಬೇರೆ ಬಟ್ಲಿಗೆ ಬೇಕಂದರೆ ಶಿಫ್ಟ್ ಮಾಡ್ಕೋಬೋದು. ಬಟ್ ನಾನೀಗ ಇವತ್ತು ಅಂದರೆ 5ನೇ ದಿನ ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನಾನು ಹೇಗೆ ಕಂಟೈನರಲ್ಲಿ ಇದನ್ನು ಹಾಕೋತೀನಿ ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ತೀನಿ ನೋಡಿ. ಈಗ ಮೆಂತ್ಯ ಎಲ್ಲ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ನಾನು ನಿಮಗೆ ಈ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕೋತಾ ಇದ್ದೀನಿ. ಇದು ನೋಡಿದ್ರಿ ಅಲ್ಲ, ಒಂದು ಚಿಕ್ಕ ಸ್ವೀಟ್ ಬಾಕ್ಸ್. ನಮ್ಮ ಮನೇಲಿ ಯೂಶಲಿ ಯಾವುದಾದ್ರೂ ಸ್ವೀಟ್ ತೊಗೊಂಡ್ರೆ ನಮಗೆ ಈ ರೀತಿ ಸ್ವೀಟ್ ಬಾಕ್ಸ್ ಸಿಕ್ಕೇ ಸಿಗುತ್ತೆ ಅಲ್ವಾ. ಅದರಲ್ಲೂ ಕೂಡ ನಾವು ಮೈಕ್ರೋಗ್ರೀನ್ಸ್ನ ಬೆಳೆಸ್ಬೋದು ಅಂತ ಹೇಳೋ ಉದ್ದೇಶನೇ ಈ ವಿಡಿಯೋದಾಗಿದೆ. ಅದರಿಂದನೇ ನಾನು ಈ ಕಂಟೈನರಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಈ ಕಂಟೈನರಲ್ಲಿ ನಾನು ಮೊದಲಿಗೆ ನಿಮಗೆ ಮುಂಚೆನೇ ಹೇಳ್ದಂಗೆ ಕಾಟನ್ ಬಟ್ಟೆನ ಹಾಕಿದ್ದೀನಿ. ನೀವು ಬೇಕಂದರೆ ಆ ಪಾತ್ರೆ ಅಂದರೆ ಪ್ಲಾಸ್ಟಿಕ್ ಕಂಟೈನರ್ ಏನು ಸೈಜ್ ಇದೆ ಅಷ್ಟಕ್ಕೆ ಟಿಶ್ಯೂ ಪೇಪರ್ನ ಕಟ್ ಮಾಡಿಕೊಂಡು ಟಿಶ್ಯೂ ಪೇಪರ್ ಮೇಲೆ ಕೂಡ ಹೀಗೆ ಮೆಂತ್ಯನ ಹಾಕ್ಕೋಬೋದು. ನಾವು ಈಸಿಯಾಗಿ ಮೈಕ್ರೋಗ್ರೀನ್ಸ್ನ ಮನೇಲಿ ಬೆಳೆಸ್ಕೊಬೋದು. ಅದು ಹೇಗೆ ಅಂತಲೇ ತಾನೇ ನಾನು ನಿಮಗೆ ತೋರಿಸ್ತಿರೋದು. ಸೊ ಇದು ತುಂಬಾ ಈಸಿ ಮೆಥಡ್, ಬಟ್ ನಿಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ ನೋಡಿ. ಈ ರೀತಿ ಹಾಕೊಂಡ್ಮೇಲೂ ಸಹ ನಾನು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊತಾ ಇದ್ದೀನಿ. ಈಗ ನಾನು ಇದೇ ರೀತಿ ಸಾಸಿವೆ ಮತ್ತು ಇನ್ನೂ ಸ್ವಲ್ಪ ಮಿಕ್ಕಿರುವಂಥ ಮೆಂತ್ಯ ಎರಡನ್ನೂ ಕೂಡ ನಾನು ಡಬ್ಬದಲ್ಲಿ ಹಾಕಿ ಇಡ್ತೀನಿ. ಹೇಗೆ ಇಡ್ತೀನಿ ಅನ್ನೋದನ್ನು ನೀವು ನೋಡಿ. ಆ್ಯಕ್ಚುಲಿ ಒಂದು 5-6 ದಿನಗಳವರೆಗೂ ಮಾತ್ರ, ಅಂದರೆ ನಮಗೆ ಏನು ಸಾಸಿವೆ ಕಾಳು ಮತ್ತು ಮೆಂತ್ಯ ಇದೆ ಅದು ಚೆನ್ನಾಗಿ ಜರ್ಮಿನೇಟ್ ಆಗೋ ತನಕ ಮಾತ್ರ ನಾವು ಲಿಡ್ನ ಕ್ಲೋಸ್ ಮಾಡಬೇಕು. ಈ ಡಬ್ಬಗಳಿಗೆ ಮುಚ್ಚುಳನ ಇಡಬೇಕು. ಈ ಕಾಳುಗಳು ಎಲ್ಲನೂ ಚೆನ್ನಾಗಿ ಜರ್ಮಿನೇಟ್ ಆದಮೇಲೆ, ಅಂದರೆ ಚೆನ್ನಾಗಿ ಮೊಳಕೆ ಬಂದಮೇಲೆ ನಾವು ಮುಚ್ಚಿಡುವಂಥ ಅವಶ್ಯಕತೆ ಇರಲ್ಲ. ನಾವು ಇದನ್ನು ಸನ್ಲೈಟ್ಗೆ ಇಡಬೇಕಾಗತ್ತೆ. ಅದು ಕೂಡ ನಾನು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ನೋಡಿ. ಈಗ ಸಾಸಿವೆ ಕಾಳು ಕೂಡ ಹಾಕಿದ್ದೀನಿ ಅಲ್ವಾ, ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊತಾ ಇದ್ದೀನಿ. ಹಾಗೆ ಚಿಮ್ಕಿಸಾದ್ಮೇಲೆ ನಾನು ಇದನ್ನು ಕೂಡ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಹೀಗೆ ಲಿಡ್ ಕ್ಲೋಸ್ ಮಾಡಿ ಇಡೋದ್ರಿಂದ ಬೇಗನೆ ಜರ್ಮಿನೇಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ಮಿಕ್ಕಿರುವಂಥ ಮೆಂತ್ಯ ಕಾಳು ಕೂಡ ನಾನು ಈ ಪ್ಲಾಸ್ಟಿಕ್ ಕಂಟೈನರ್ ಏನು ತೋರಿಸ್ತಿದ್ದೀನಿ ಅದರಲ್ಲಿ ಮತ್ತೆ ಒಂದು ಕಾಟನ್ ಕ್ಲಾತ್ನ ಹಾಕಿ ಇಟ್ಕೋತಾ ಇದ್ದೀನಿ. ನಮಗೆ ಸ್ವಲ್ಪ ಪೇಷನ್ಸ್ ಇದ್ದರೆ ಸಾಕು, ನಾವು ಮನೆಯಲ್ಲಿ ಈಸಿಯಾಗಿ ಮೈಕ್ರೋಗ್ರೀನ್ಸ್ನ ಬೆಳೆಸ್ಕೊಬೋದು. ಅದೇ ನಾವು ಮಾರ್ಕೆಟಲ್ಲಿ ಕೇಳಿದ್ರೆ ಮೈಕ್ರೋಗ್ರೀನ್ಸು ತುಂಬಾ ಜಾಸ್ತಿ ದುಬಾರಿ ಇರುತ್ತೆ. ಸೊ ಅದರಿಂದ ಹೀಗೆ ಮನೇಲಿ ಸ್ವಲ್ಪ ಪೇಷನ್ಸಿಂದ ಚೆನ್ನಾಗಿ ಮೈಕ್ರೋಗ್ರೀನ್ಸ್ನ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಮೈಕ್ರೋಗ್ರೀನ್ಸ್ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಸೊ ಮನೇಲಿ ಈಸಿಯಾಗಿ ನೀವು ಕೂಡ ಮೈಕ್ರೋಗ್ರೀನ್ಸ್ನ ಬೆಳೆಸ್ಕೊಳ್ಳಿ. ಇದಕ್ಕೂ ಸಹ ನಾನು ಸ್ವಲ್ಪ ನೀರನ್ನು ಚಿಮುಕಿಸಿ ಹಾಗೇ ಮುಚ್ಚಿಡ್ತಾ ಇದ್ದೀನಿ ನೋಡಿ. ನೀರನ್ನು ಸ್ವಲ್ಪ ಮಾತ್ರನೇ ಚಿಮ್ಕಿಸ್ಕೋಬೇಕು. ನೋಡಿದ್ರಲ್ಲ. ಸೊ ಇನ್ನು ಒಂದು ದಿನ ಮಾತ್ರ ನಾವು ಮುಚ್ಚಿಟ್ರೆ ಸಾಕಾಗತ್ತೆ. ಈಗ ನಾನು ತೋರಿಸ್ತಿರೋದು ಮಾರನೇ ದಿನ, ಅಂದರೆ ಇದು 6ನೇ ದಿನ. ಸ್ವಲ್ಪನೇ ನಮಗೆ ಚೆನ್ನಾಗಿ ಎಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಸಾಸಿವೆ ಕಾಳು ಕೂಡ ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಬಿಸಿಲಿಗೆ ಇಟ್ಕೊಬೇಕು. ಸೊ ಅದರಿಂದನೇ ನಾನು ಇಲ್ಲಿ ಎಳೆ ಬಿಸಿಲಲ್ಲಿ ಇಟ್ಟಿದ್ದೀನಿ. ನಾವು ಯಾವಾಗಲೂ ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು. ಈಗ ನಾನು ತೋರಿಸ್ತಿರೋದು ಇದು 8ನೇ ದಿನ. ಹೇಗೆ ನಾವು ನೀರನ್ನು ಹಾಕ್ಕೊಬೇಕು ಅಂತ ಹೇಳೋದಕ್ಕೆ ಅಂತ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಮೈಕ್ರೋಗ್ರೀನ್ಸ್ಗೆ ಯಾವಾಗಲೂ ಬೆಳಗ್ಗೆ ಮತ್ತು ಸಂಜೆ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಬೇಕು ನೋಡಿ. ಒಂದು ವೇಳೆ ನೀರು ಜಾಸ್ತಿ ಹಾಕಿದರೆ ಇದನ್ನು ಚೆನ್ನಾಗಿ ಬಗ್ಗಿಸ್ಕೊಬೇಕು. ನೀರು ಒಂಚೂರು ಒಳಗಡೆ ನಿಲ್ಲಬಾರ್ದು, ಬರೀ ತೇವಾಂಶ ಮಾತ್ರ ಇರಬೇಕು. ತುಂಬಾ ನೀರು ಇಲ್ಲದೆ ಇರೋ ಥರ ನಾವು ನೋಡಿಕೊಂಡ್ರೆ ಮೈಕ್ರೋಗ್ರೀನ್ಸಲ್ಲಿ ನಮಗೆ ಬೂಸ್ಟ್ ಅಂತ ಏನು ಹೇಳ್ತೀವಿ, ಫಂಗಸ್ ಬರದೇ ಇರೋ ಥರ ನೀಟಾಗಿ ಬರುತ್ತೆ. ಈಗ ನಾನು ಏನು ಬೆಳೆಸ್ತಿದ್ದೀನಿ ಅಲ್ವಾ ಮೈಕ್ರೋಗ್ರೀನ್ಸು, ಅದು ಎಲ್ಲದಕ್ಕೂ ನೀರನ್ನು ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಸುಮ್ಮನೆ ಚಿಮ್ಕಿಸ್ಕೊಂಡ್ರೆ ನಮಗೆ ಸಾಕಾಗತ್ತೆ. ನೋಡಿದ್ರಿ ಅಲ್ಲ, ಸಾಸಿವೆ ಮತ್ತು ಮೆಂತ್ಯ ಎಷ್ಟು ಚೆನ್ನಾಗಿ ಜರ್ಮಿನೇಟ್ ಆಗಿದೆ ಅಂತ ನೋಡಿ. ಸಾಸಿವೆಯಲ್ಲಿ ನೀವು ಆಲ್ರೆಡಿ ಎಲೆಗಳನ್ನ ಕೂಡ ನೋಡ್ಬೋದು.
ಹಾಗೆಯೇ ಮೆಂತ್ಯ ಕಾಳಲ್ಲೂ ಕೂಡ ನೋಡಿ ಯೆಲ್ಲೋ ಕಲರಲ್ಲಿ ನಮಗೆ ಎಲೆಗಳು ಕಾಣ್ತಿದೆ ಅಲ್ವಾ. ಸೊ ಹೀಗೇ ಇನ್ನೂ ಒಂದು ಸ್ವಲ್ಪ ದಿನ ಆದಮೇಲೆ ನಮಗೆ ನೀಟಾಗಿ ಎಲೆಗಳು ಬರುತ್ತೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮಗೆ ಈ ಬೀಜಗಳು ಏನಿದೆ ಅದರಲ್ಲಿ 2 ಎಲೆಗಳು ಬರುವಷ್ಟು ಶಕ್ತಿ ಬೀಜದಲ್ಲೇ ಇರುತ್ತಂತೆ. ಸೊ ಅದರಿಂದ ನಾವು ಮೈಕ್ರೋಗ್ರೀನ್ಸ್ನ ಬೆಳೆಸ್ಕೊಳ್ಳೋದು ತುಂಬ ಈಸಿ. ನಮಗೆ ಮಣ್ಣೇ ಬೇಕು ಅಂತ ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲೆಗಳು ಬರ್ತಾ ಇದೆ. ಸೊ ಅದರಿಂದ ನಮಗೆ ಮನೇಲಿ ಈಸಿಯಾಗಿ ನಾವು ಮೈಕ್ರೋಗ್ರೀನ್ಸ್ನ ಬೆಳೆಸ್ಕೊಬೋದು. ನೋಡ್ತಿದ್ದೀರಲ್ಲ, ಇದು ನೆಕ್ಸ್ಟ್ ಡೇ. ನಾನು ಮತ್ತೆ ನಿಮಗೆ ನೀರನ್ನು ಹಾಕುವಾಗ ಡೈಲಿ ಈ ಥರ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಇದು 7ನೇ ದಿನ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಸಿವೆ ಅಂತೂ ತುಂಬಾ ಚೆನ್ನಾಗಿ ನನಗೆ ಗಿಡಗಳು ಬರ್ತಾ ಇದೆ. ನೋಡ್ತಿದ್ದೀರಲ್ಲ, ಮೈಕ್ರೋಗ್ರೀನ್ಸ್ನ ನಾವು ನಿಜವಾಗ್ಲೂ ತುಂಬಾ ಈಸಿಯಾಗಿ ಮನೇಲಿ ಬೆಳೆಸ್ಕೊಬೋದು. ಇದು 8ನೇ ದಿನ. ನೋಡಿ 8ನೇ ದಿನ ಕೂಡ ನಾನು ಮತ್ತೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇದು ನಾವು ನೀರನ್ನು ಹಾಕಬೇಕಾದ್ರೆ ತುಂಬಾ ಜಾಗ್ರತೆಯಾಗಿ ಹಾಕಬೇಕು. ಸ್ವಲ್ಪ ಚುಮ್ಕಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ನೀರನ್ನು ಹಾಕಿದ್ರೆ ನಮಗೆ ಕೊಳ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಳ್ಳಿ. ನೋಡಿದ್ರಿ ಅಲ್ಲ, 8ನೇ ದಿನಕ್ಕೆ ಎಷ್ಟು ಚೆನ್ನಾಗಿ ನಮಗೆ ಮೈಕ್ರೋಗ್ರೀನ್ಸ್ ಬೆಳೀತಿದೆ ಅಂತ. ಸೊ ಇದು ಕೂಡ 8ನೇ ದಿನ. ನಾನು ಮತ್ತೆ ಇದನ್ನು ಬಿಸಿಲಲ್ಲಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ನಾವು ಸನ್ಲೈಟ್ ಡೈರೆಕ್ಟಾಗಿ ಬೀಳದೇ ಇರೋ ಥರ ನೋಡ್ಕೊಬೇಕು. ಯಾಕಂದರೆ ಇದು ತುಂಬಾ ಚಿಕ್ಕದಾಗಿದೆ ಅಲ್ವಾ. ಸೊ ಅದರಿಂದ ಸನ್ಲೈಟ್ ಡೈರೆಕ್ಟಾಗಿ ಬೀಳದೇ ಇರೋ ಥರ ನಾವು ಇದನ್ನು ಇಂಡೈರೆಕ್ಟ್ ಸನ್ಲೈಟಲ್ಲಿ ಇಡಬೇಕು. ನೋಡಿ ಇದು 10ನೇ ದಿನದ್ದು. 10ನೇ ದಿನ ನೀವು ನೋಡಿದ್ರೆ ಇದು ಚೆನ್ನಾಗಿ ನಮಗೆ ಗಿಡಗಳು ಬರ್ತಾ ಇದೆ. ನೋಡಿ ಮೆಂತ್ಯ ನಮಗೆ ಆಲ್ರೆಡಿ 2 ಎಲೆಗಳು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನಿಮಗೆ ಸಾಸಿವೆ ಕೂಡ ತೋರಿಸ್ತೀನಿ. ಸಾಸಿವೆ ಮೆಂತ್ಯಕ್ಕಿಂತ ಇನ್ನೂ ಫಾಸ್ಟಾಗಿ ಬರುತ್ತೆ. ನೋಡಿ ಎಷ್ಟು ಫಾಸ್ಟಾಗಿ ಬಂದಿದೆ ಅಲ್ವಾ. ಇದರಲ್ಲಿ ನಾವು ಆಲ್ರೆಡಿ 2 ಎಲೆಗಳನ್ನ ನೋಡ್ಬೋದು. ಇದು ಆ್ಯಕ್ಚುಲಿ 12th ಡೇ, ಅಂದರೆ 12ನೇ ದಿನ. ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲ ಏನು ನಾವು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಿದ್ವಿ ಅಲ್ಲ, ಅದನ್ನೆಲ್ಲ ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಾನಿಲ್ಲಿ ತೋರಿಸ್ತಿರೋ ಥರ ಒಂದು ದಾರನ ಕಟ್ಕೊಂಡ್ರೆ ಅದು ಒಂದೇ ಗುಂಪಾಗಿ ಚೆನ್ನಾಗಿ ಕಾಣುತ್ತೆ. ಬಟ್ ನಾನಿಲ್ಲಿ ದಾರಾನ ಕಟ್ಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾವು ಈ ಸ್ಟೇಜಲ್ಲಿದ್ದಾಗ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಇವತ್ತು ಬೆಳಗ್ಗೆ ಅಂದರೆ 12ನೇ ದಿನ ಬೆಳಗ್ಗೆ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಮತ್ತೆ ಬಿಸಿಲಿಗೆ ಇಡ್ತಾಯಿದ್ದೀನಿ. ಇದೇ 12ನೇ ದಿನ. ನಾನು ಇದನ್ನು ಸಂಜೆ ಹೊತ್ತಿನಲ್ಲಿ ಯೂಸ್ ಕೂಡ ಮಾಡ್ಕೊಂಡಿದ್ದೀನಿ. ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲ ಮೈಕ್ರೋಗ್ರೀನ್ಸ್ನು ನಾನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈ ಪ್ಲೇಟಲ್ಲಿ ನಾನು ಮೈಕ್ರೋಗ್ರೀನ್ಸ್ ಏನು ಇಟ್ಟಿದ್ದೀನಿ ಅಲ್ವಾ, ಎಲ್ಲದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ನಾವು ಮೈಕ್ರೋಗ್ರೀನ್ಸ್ ಕಟ್ ಮಾಡಬೇಕಾದ್ರೆ ಹೀಗೆ ಒಂದು ಸಿಸರ್ ಯೂಸ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಮೈಕ್ರೋಗ್ರೀನ್ಸ್ನ ಕಟ್ ಮಾಡ್ಕೊಬೋದು. ನೋಡಿ 12ನೇ ದಿನಕ್ಕೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು 2ರಿಂದ 3 ದಿನ ಇಟ್ಟರೆ ಇದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸೊ 15 ದಿನಗಳಲ್ಲಿ ನಮಗೆ ಮೈಕ್ರೋಗ್ರೀನ್ಸ್ ರೆಡಿ ಆಗುತ್ತೆ. ನೋಡಿ ಈ ಮೈಕ್ರೋಗ್ರೀನ್ಸ್ನ ನಾವು ಕಟ್ ಮಾಡಾದಮೇಲೆ ನೀರಲ್ಲಿ ಸ್ವಲ್ಪ ತೊಳ್ಕೊಬೇಕು. ಯಾಕಂದರೆ ನಾನಿಲ್ಲಿ ಸಾಸಿವೆ ಅಲ್ವಾ ಮೈಕ್ರೋಗ್ರೀನ್ಸ್ ಹಾಕಿದ್ದು. ಸಾಸಿವೆದು ಮೇಲ್ಗಡೆ ಹೊಟ್ಟು ಏನಿರುತ್ತೆ ಅದು ಹಾಗೇ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ನಾನು ಇದೇ ರೀತಿ ಸಾಸಿವೆ ಮತ್ತು ಮೆಂತ್ಯ 2 ಏನು ಮೈಕ್ರೋಗ್ರೀನ್ಸ್ನ ಇಟ್ಟಿದ್ದೆ, 2 ಇವತ್ತು ಯೂಸ್ ಮಾಡ್ಕೋತಾ ಇದ್ದೀನಿ. ಮೈಕ್ರೋಗ್ರೀನ್ಸ್ನ ನಾವು ಯೂಸ್ ಮಾಡಿ ತುಂಬಾ ವೆರೈಟಿಯಾದ ಫುಡ್ಸ್ನ ಮಾಡ್ಕೊಬೋದು. ನಾನಿಲ್ಲಿ ಊತಪ್ಪದಲ್ಲಿ ಮೈಕ್ರೋಗ್ರೀನ್ಸ್ನ ಹಾಕ್ಕೋತಾ ಇದ್ದೀನಿ. ನಾವು ಊತಪ್ಪನೇ ಅಲ್ಲ, ನಾವು ಆಮ್ಲೆಟ್ ಮಾಡಿದಾಗಲೂ ಕೂಡ ಈ ಮೈಕ್ರೋಗ್ರೀನ್ಸ್ನ ಹಾಕ್ಕೋಬೋದು. ಅದೇ ರೀತಿ ನಾವು ಹೇಗೆ ಸೊಪ್ಪಿನ ಸಾರು ಮಾಡ್ತೀವಿ, ಬೇಳೆ ಹಾಕಿ ಸೊಪ್ಪಿನ ಸಾರು ಮಾಡ್ತೀವಿ ಅಲ್ವಾ, ಅದರಲ್ಲೂ ಕೂಡ ಮೈಕ್ರೋಗ್ರೀನ್ಸ್ನ ಯೂಸ್ ಮಾಡಿಕೊಂಡು ಬೇಳೆ ಮತ್ತು ಮೈಕ್ರೋಗ್ರೀನ್ಸ್ ಹಾಕಿ ಸಾರನ್ನ ಮಾಡ್ಕೊಬೋದು. ಈ ನಾವು ಮಾಮೂಲಿಯಾಗಿ ಮಾಡುವಂಥ ಸೊಪ್ಪಿಗಿಂತ ಮೈಕ್ರೋಗ್ರೀನ್ಸಲ್ಲಿ ಮಾಡಿರುವಂಥದ್ದು ತುಂಬಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ಕೂಡ ತಪ್ಪದೇ ಟ್ರೈ ಮಾಡಿ. ಇದು ತುಂಬಾ ಈಸಿಯಾಗಿ ನಾವು ಬೆಳೆಸ್ಕೊಬೋದು. ನೋಡಿ ಎಷ್ಟು ಮೈಕ್ರೋಗ್ರೀನ್ಸ್ ಬಂದಿದೆ ನನಗೆ. ಇದು ಸಾಸಿವೆದು ಮೈಕ್ರೋಗ್ರೀನ್ಸ್. ಇದನ್ನು ನಾನು ಚೆನ್ನಾಗಿ ತೊಳೆದು ತೆಗೆದಿಟ್ಕೋತಾ ಇದ್ದೀನಿ. ಇದೇ ರೀತಿ ಮೆಂತ್ಯೆಯಿಂದ ಮಾಡಿರುವಂಥ ಮೈಕ್ರೋಗ್ರೀನ್ಸ್ನು ಕೂಡ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ತುಂಬಾ ನನಗೆ ಮೈಕ್ರೋಗ್ರೀನ್ಸ್ ಬಂದಿದೆ. ಸೊ ಇದನ್ನು ನಾವು ಯೂಸ್ ಮಾಡೋಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಸಣ್ಣಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸಹ ನಾನು ಸಿಸರ್ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀವು ಒಂದು ಸಿಸರ್ನ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳಿ. ಈ ಥರ ನಾವು ತರಕಾರಿ ಆಗಿರ್ಬೋದು, ಹೀಗೆ ಮೈಕ್ರೋಗ್ರೀನ್ಸ್ ಆಗಿರ್ಬೋದು, ನಾವು ಡೈರೆಕ್ಟಾಗಿ ಕಟ್ ಮಾಡಿ ಹಾಕಲಿಕ್ಕೆ ಯೂಸ್ ಆಗುತ್ತೆ. ನಾನಿಲ್ಲಿ ಚಿಕ್ಕ ಸೀಸರ್ನ ಇಟ್ಕೊಂಡಿದ್ದೀನಿ. ನಾವು ಬೇಕಂದರೆ ಇನ್ನೂ ಸ್ವಲ್ಪ ದೊಡ್ಡ ಸೀಸರ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಬೋದು.
ಈಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಅಲ್ವಾ, ನೋಡಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಏನು ಕಾಣ್ತಿದೆ ಮೆಂತ್ಯ ಮತ್ತು ಸಾಸಿವೆ ಎರಡೂ ಸೊಪ್ಪುಗಳನ್ನ ನಾನು ಕಟ್ ಮಾಡಿಕೊಂಡು ಇವತ್ತು ಊತಪ್ಪ ಮಾಡ್ತಿದ್ದೀನಿ. ಸೊ ಊತಪ್ಪದಲ್ಲಿ ಹಾಕ್ತಾ ಇದ್ದೀನಿ. ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಊತಪ್ಪದಲ್ಲಿ ಹೇಗೆ ಈ ಮೈಕ್ರೋಗ್ರೀನ್ಸ್ನ ಯೂಸ್ ಮಾಡೋದು ಅನ್ನೋದು ಕೂಡ ಈಗ ಮುಂದೆ ತೋರಿಸ್ತೀನಿ. ಬನ್ನಿ ಈಗ ಎಲ್ಲ ಮೈಕ್ರೋಗ್ರೀನ್ಸ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಇವತ್ತು ಊತಪ್ಪದಲ್ಲಿ ಬರೀ ಮೈಕ್ರೋಗ್ರೀನ್ಸ್ನ ಹಾಕ್ತಾಯಿದ್ದೀನಿ. ಬಟ್ ನೀವು ಬೇಕಂದರೆ ಮೈಕ್ರೋಗ್ರೀನ್ಸ್ ಜೊತೆಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡ್ರೆ ಸಣ್ಣಗೆ ಹೆಚ್ಚಿ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಈಗ ನಾನು ಊತಪ್ಪದಲ್ಲಿ ಹೇಗೆ ಈ ಮೈಕ್ರೋಗ್ರೀನ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ. ನೋಡಿದ್ರಿ ಅಲ್ಲ, ಈಗ ಮೈಕ್ರೋಗ್ರೀನ್ಸ್ ಎಲ್ಲದನ್ನು ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ದಪ್ಪ ದೋಸೆ ಥರ ಹಾಕ್ಕೊಂಡ್ರೆ ನಮಗೆ ಊತಪ್ಪ ಅನ್ನೋದು ರೆಡಿ ಆಗುತ್ತೆ. ಸೊ ಮಾಮೂಲಿ ದೋಸೆ ಹಿಟ್ಟಿಂದಾದರೂ ಊತಪ್ಪ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಊತಪ್ಪ ಮಾಡೋದು ಹೇಗೆ ಅಂತ ಗೊತ್ತಿದ್ದರೆ ಅದರಲ್ಲೂ ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ನಾನು ಮೇಲ್ಗಡೆ ಲೇಯರಲ್ಲಿ ನಾನು ಮೈಕ್ರೋಗ್ರೀನ್ಸ್ನ ಹಾಕೋತಾ ಇದ್ದೀನಿ. ಇದು ರೆಡಿ ಆದಮೇಲೆ ತಿಂದು ನೋಡಬೇಕು, ತುಂಬಾ ಟೇಸ್ಟ್ ಆಗಿರುತ್ತೆ. ಮನೇಲಿ ಕೂಡ ಎಲ್ಲರೂ ಮಾಡ್ಕೊಂಡು ತಿಂದು ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾವು ಬೇಕಂದರೆ ಇನ್ನೊಂದು ಸೈಡು ಕೂಡ ತಿರುಗಿಸಿ ಬೇಯಿಸ್ಕೋಬೋದು. ನಾನು ಇನ್ನೊಂದು ಸೈಡ್ ತಿರುಗಿಸ್ತಾ ಇಲ್ಲ, ಹಾಗೆಯೇ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈಗ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿ ಸರ್ವ್ ಮಾಡೋಣ. ಇದೇ ರೀತಿ ನಾನು ಇನ್ನೂ ಒಂದು ಊತಪ್ಪಗೆ ನಾನು ಮೈಕ್ರೋಗ್ರೀನ್ಸ್ನ ಹಾಕಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮೈಕ್ರೋಗ್ರೀನ್ಸ್ನ ನೀವು ಕೂಡ ಮನೇಲಿ ಬೆಳೆಸ್ಕೊಳ್ಳಿ, ಹಾಗೆ ಯೂಸ್ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.